ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ ಆದ ಎಗ್ ಮಸಾಲಾಗೆ ಸೋಯಾ ಚಂಕ್ ಮತ್ತು ಎಗ್ ಮಸಾಲ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಸೀಕ್ರೆಟ್ ಒಂದು ವಸ್ತುವನ್ನು ಹಾಕ್ತೀನಿ, ತುಂಬ ಟೇಸ್ಟಾಗಿ ಬರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಇಲ್ಲಿ ನಾನು ಮೊದಲಿಗೆ ಕಾಯಿ ಒಂದು ಅರ್ಧ ಭಾಗ ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಉಂಡೆ ಅಂದರೆ ನಾನು ಇಲ್ಲಿ ದಪ್ಪ ಎಸಲು ಬಂದು 2 ತೊಗೊಂಡಿದ್ದೀನಿ. ಮೆಣಸು ಒಂದು 10ರಿಂದ 15 ಕಾಳು ತೊಗೊಂಡಿದ್ದೀನಿ. ಶುಂಠಿ ಒಂದು ಅರ್ಧ ಇಂಚಷ್ಟು, ಲವಂಗ ಒಂದು 4ರಿಂದ 5, ಹಾಗೆ ಸಾಂಬಾರು ಬೀಜ 1 ಹಿಡಿ ಅಷ್ಟು ತೊಗೋಬೇಕು. ಸಾಂಬಾರು ಬೀಜ 1 ಹಿಡಿ, ಹಾಗೆ ಅರಿಶಿನ ಪುಡಿ ಸ್ವಲ್ಪ. ಇಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ಇದನ್ನೆಲ್ಲ. ಈಗ ನಾನು ಇದು ನೈಸಾಗಿ ರುಬ್ಕೊಳ್ತಿದ್ದೀನಿ. ಈಗ ನಾನು ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ, ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ದಪ್ಪ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಇದೆಯಲ್ಲ, ಅದು ಒಂದು ದಪ್ಪ ಮೆಣಸಿನ್ಕಾಯಿನ ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಈರುಳ್ಳಿ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಸೋಯಾ ಚಂಕ್ ಇದೆಯಲ್ಲ, ಅದು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಹಿಂಡ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಸೋಯಾ ಚಂಕ್ ಹಿಂಡಬೇಕು ಚೆನ್ನಾಗಿ, ನೀರಿನ ಅಂಶ ಎಲ್ಲ ಹೋಗಬೇಕು. ಹಿಂಡಿ ತೆಗೆದಿಟ್ಟಿರೋದನ್ನ ಈಗ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಜೊತೆನೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪಗಾಗೋ ತನಕನೂ ಸೋಯಾ ಚಂಕ್ಸು ಅದ್ರ ಜೊತೆಗೇ ಫ್ರೈ ಆಗಬೇಕು. ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಈಗ ಸೋಯಾ ಚಂಕ್ಸು ಚೆನ್ನಾಗಿ ಉಪ್ಪಿಡಿಯುತ್ತೆ, ಹಾಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗುತ್ತೆ, ಚೆನ್ನಾಗಾಗುತ್ತೆ, ಫ್ರೈ ಆಗುತ್ತೆ. ಇದ್ರ ಜೊತೆಗೆ ನಾನು ಟೊಮೊಟೊ ಒಂದು 7ರಿಂದ 8 ಟೊಮೊಟೊ ಹಣ್ಣು ಈ ರೀತಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೇಕು. ಈಗ ಉಪ್ಪು ಹಾಕಿರೋದ್ರಿಂದ ಬೇಗ ಟೊಮೊಟೊ ಹಣ್ಣು ಮೆತ್ತಗಾಗುತ್ತೆ, ಬೇಯುತ್ತೆ. ಚೆನ್ನಾಗಿ ಬೇಯಬೇಕು, ನೀರು ಹಾಕ್ಬಾರ್ದು. ಎಣ್ಣೆನಲ್ಲೇ ಚೆನ್ನಾಗಿ ಬೇಯಬೇಕು. ಟೊಮೊಟೊನು ಸ್ನ್ಯಾಶ್ ಆಗ್ತಾ ಇರಬೇಕು. ಹಾಗೆ ಈಗ ನೋಡಿ, ಟೊಮೊಟೊ ಹಣ್ಣು ಸೋಯಾ ಚಂಕ್ಸ್ ಎಲ್ಲ ಚೆನ್ನಾಗಿ ಉಪ್ಪಿಡ್ದಿದೆ, ಹಾಗೆ ಬೆಂದಿದೆ ಕೂಡ, ಚೆನ್ನಾಗಿ ಬೆಂದಿದೆ ಇದು. ಈಗ ನಾನಿಲ್ಲಿ ಕಾಯಿ, ಸಾಂಬಾರು ಬೀಜ 1 ಹಿಡಿ, ಆಮೇಲೆ ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೆ, ಅರಿಶಿನ ಇಷ್ಟು ರುಬ್ಕೊಂಡಿದ್ದೆ, ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡಬೇಕು. ಸ್ವಲ್ಪ ಮಸಾಲೆನ ಹಾಗೆ ಒಂದು ಸೆಕೆಂಡ್ ಆದರೂ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದು ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಅಚ್ಕಾರದ ಪುಡಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ 1 ಹಿಡಿ ಹಾಕ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ 1.5 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಇದು ಚಪಾತಿಗೆ ಆಮೇಲೆ ವೈಟ್ ರೈಸ್ಗೆಲ್ಲ ಸೂಪರ್ ಕಾಂಬಿನೇಷನ್ನು, ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಭಾಗ ಮಾಡ್ಕೊಳ್ತಾ ಇದ್ದೀನಿ. ಆಗ ಚೆನ್ನಾಗಿ ಮೊಟ್ಟೆಯಲ್ಲಿ ಉಪ್ಪೆಲ್ಲ ಹಿಡಿಯುತ್ತೆ. ಈ ರೀತಿ ಭಾಗ ಮಾಡೋದ್ರಿಂದ ಚೆನ್ನಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ ಅಂತ. ಇದನ್ನು ನಾನು ಈ ಮಸಾಲೆ ಬೇಯ್ತಾ ಇದೆಯಲ್ಲ, ಇದ್ರ ಜೊತೆಗೇ ಹಾಕ್ಕೊಂಡು ಮೊಟ್ಟೆನೂ ಹಾಕಿ ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ.
ಈಗ ಚೆನ್ನಾಗಿ ಕುದಿ ಬಂದಿದೆ. ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಈಗ ನೋಡಿ ತುಂಬ ಟೇಸ್ಟಿಯಾಗಿರೋದು ಎಗ್ ಮತ್ತು ಸೋಯಾ ಚಂಕ್ಸ್ ಮಸಾಲ ರೆಡಿಯಾಗಿದೆ. ಇದು ಚಪಾತಿ ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಫ್ರೆಂಡ್ಸ್, ನಾನು ಸೀಕ್ರೆಟ್ ಟಿಪ್ಸ್ ಹೇಳಿದ್ನಲ್ಲ, ಅದು ಮ್ಯಾಗಿ ಮಸಾಲ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕಿದರೆ ಎಗ್ ಮಸಾಲಾಗೆ ತುಂಬ ಟೇಸ್ಟ್ ಬರುತ್ತೆ. ಮ್ಯಾಗಿ ಮಸಾಲ